ಹಲೋ, ಹೇಳಿ, ನೀವು ಮಾತಾಡಿ. ನನ್ನ ಹೆಸರು ಶ್ರೀನಿವಾಸ್ಲು ಅಂದ್ಬಿಟ್ಟೇಳಿ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಕೌಂಟ್ಸ್ ಮ್ಯಾನೇಜರಾಗಿ. 5 ವರ್ಷ ಮೇಲಾಯಿತು. ಬೆಳಿಗ್ಗೆ ಸುದ್ದಿ ಕೇಳಿಬಿಟ್ಟು ಶಾಕ್ ಆಗಿಬಿಟ್ಟು ಓಡಿ ಬಂದುಬಿಟ್ಟೆ ಸರ್, ಇಲ್ಲಿಗೆ ಈ ಥರ ಆಯಿತು ಅಂದ್ಬಿಟ್ಟೇಳಿ. ಸಾಫ್ಟ್ವೇರ್ ಕಂಪ್ನಿ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೊಂದು 1 ತಿಂಗಳಲ್ಲಿ ಹೊಸ ಬಿಲ್ಡಿಂಗ್ ಹೋಗ್ಬೇಕಾಗಿತ್ತು. ಗೃಹಪ್ರವೇಶನ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈ ಥರ ದುರಂತಗೀಡಾಗ್ಬಿಟ್ರು. ತುಂಬ ದುಃಖ ಆಗುತ್ತೆ ಸರ್ ನಮಗೆ ನೋಡಿದ್ರೆ, ಕೇಳೋದಕ್ಕೂ ಆಗ್ತಾಯಿಲ್ಲ. ನನ್ನ ಹೆಸರು ಶ್ರೀನಿವಾಸ್ಲು ಅಂದ್ಬಿಟ್ಟೇಳಿ. ನಿಮ್ಮ ಕಂಪ್ನಿಲಿ ಎಷ್ಟು ವರ್ಷದ ಕೆಲಸ ಮಾಡ್ತಿದ್ರು? ನಾನು 5.5 ವರ್ಷ ಆಯಿತು ಕೆಲಸ ಮಾಡೋದು. ಅವ್ರ ಹತ್ರ 5 ವರ್ಷ ಕಂಪ್ನಿ ಇಟ್ಟಾಗಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ ಅವ್ರ ಹತ್ರ. ನಾನು ಅವರೆಲ್ಲ ಮಹಾರಾಷ್ಟ್ರದವರ ಸರ್? ಹಾಂ, ಬಿಜಾಪುರ ಕಡೆಯವರು. ಬಾರ್ಡ್ರ್ ಮಹಾರಾಷ್ಟ್ರ, ಬಿಜಾಪುರ ನೇಟಿವ್. ಸೊ ಅವ್ರ ಹತ್ರ 5.5 ವರ್ಷ ಕೆಲಸ ಮಾಡ್ತಾಯಿದ್ದೀನಿ. ಮೊನ್ನೆ ಮಾತಾಡಿದ್ದೀನಿ, ಈ ಥರ ಊರಿಗೆ ಹೋಗ್ತೀನಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಹೇಳಿದ್ವಿ, ಹುಷಾರಾಗಿ ಹೋಗಿ ಅಂತ ಹೇಳಿದ್ವಿ. ಆಯಿತು ಅಂತ ಹೇಳಿದ್ರು. ಅವ್ರ ತಂದೆಗೆ ಹುಷಾರಿರಲಿಲ್ಲ, ಅವ್ರು ನೋಡ್ಕೊಂಡು ಬರೋದಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ನೋಡಿ, ಈ ಥರ ದುರಂತ ಆಯ್ತು ಸರ್. ಅಂದರೆ ತಂದೆಗೆ ಹುಷಾರಿಲ್ಲ ಅಂತ ಹೋಗುವಾಗ ಈ ಥರ? ಇಲ್ಲ, ತಂದೆಗೆ ಹುಷಾರಿಲ್ಲ ಅಂದ್ಬಿಟ್ಟು ಆಸ್ಪತ್ರೆಗೆ ಡಿಸ್ಚಾರ್ಜ್ ಮಾಡಿದ್ದಾರೆ. ಅವ್ರು ನೋಡ್ಕೊಂಡು ಬರೋದಕ್ಕೆ ಒಂದು ಸತ್ತು ಹೋಗ್ತಾ ಇದ್ದೀನಿ. 1 ವಾರ ಇರೋದಿಲ್ಲ, ಆಫೀಸ್ ಹತ್ರ ಹುಷಾರಾಗಿದೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದ್ರು ನಮಗೆ. ಅಷ್ಟೇ ಸರ್. ಶ್ರೀನಿವಾಸುಲು ಅಂದ್ಬಿಟ್ಟೇಳಿ, ನಾನು ಅಕೌಂಟ್ಸ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದೀನಿ ಕಂಪ್ನಿಯಲ್ಲಿ. ಓಕೆ ಸರ್. ವಿಷಯ ಇದು ನಮ್ಮ ಕಾಲ್ ಬಂತು, ನಮ್ಮ ಬಾಸ್ ಕಾಲ್ ಮಾಡಿದ್ರು, ನಮ್ಮ ಮ್ಯಾನೇಜರು, ಈ ಥರ ನ್ಯೂಸಲ್ಲಿ ಬಂದಿದೆ, ಹೋಗಿ ನೋಡಿ ಅಂತ. ಸೊ ನಾವಿಬ್ರು ವರ್ಕ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಆಫೀಸಲ್ಲಿ ಇದೀವಿ ಇವಾಗ, ಹೊಸ ಆಫೀಸ್ ಓಪನ್ ಮಾಡ್ತಿದ್ದೀವಿ. ಬಟ್ ಕಾಲ್ ಬಂತು, ಡೈರೆಕ್ಟಾಗಿ ಬಂದಿದ್ದೀವಿ ಇಲ್ಲೇ. ಅಲ್ಲಿ ಏನಾಗಿರೋದು ಇವರು ಕಂಪನಿಯಲ್ಲಿ? ನಮ್ಮ CEO ಸರ್, CEO MD 2 ಅವರೇ. ಎಲ್ಲಿರೋದು ಕಂಪನಿ? HSR. ಈಗ ಎಷ್ಟು ಜನ ಡೆತ್ ಆಗಿದ್ದಾರೆ ಅಂತ ಗೊತ್ತಾಯ್ತು? ಎಲ್ಲ ಒಂದೇ ಫ್ಯಾಮಿಲಿ ಫುಲ್ ಅವರು. 2 ಮಕ್ಕಳು, ಸರ್, ಅವ್ರ ವೈಫು. CEO ಹೆಂಡತಿ ಮಕ್ಕಳು ಎಲ್ಲ ಟೋಟಲ್ ಎಷ್ಟು ಜನ ಇದೆ ಅವ್ರ ಫ್ಯಾಮಿಲಿ ಇರೋದು 2 ಮಕ್ಕಳು, ಹಸ್ಬೆಂಡ್ ಆ್ಯಂಡ್ ವೈಫ್ ಅಷ್ಟೇ. ಗಂಡ ಹೆಂಡತಿ 2 ಮಕ್ಕಳು. ಹೌದು. ನಿಮ್ಮ ಹೆಸರು? ರಾಜಶೇಖರ್ ಅಂತ. ಅಲ್ಲಿ ವರ್ಕರ್? ಹೌದು, ಎಂಪ್ಲಾಯಿ ನಾನು. ನನಗೂ ಅವ್ರ ಜೊತೆ ವರ್ಕ್ ಮಾಡ್ತಾರೆ ಇಬ್ಬರು. ನಮಗೆ ಕಾಲ್ ಬಂತು ಸಡನ್ನಾಗಿ, ಅವ್ರು ಕರೆದ್ರು. ಹಿಂಗೆ ಏನು ಹೇಳಿಲ್ಲ ಅವರು ಸ್ಟಾರ್ಟಿಂಗ್ ನನಗೆ. ಸೊ ಆನ್ ದಿ ವೇ ಬರ್ಬೇಕಾದ್ರೆ ಅವರು ನನಗೆ ಹೇಳಿದ್ರು ಹಿಂಗಾಗಿದೆ ಅಂತೆಲ್ಲ. ಬಟ್ ಈ ಥರ ಆಗುತ್ತೆ ಅನ್ನೋಲ್ಲ. ತುಂಬ ಒಳ್ಳೆ ಮನುಷ್ಯ, ಚೆನ್ನಾಗೇ ಫುಲ್. ನಾನು ರೀಸೆಂಟ್ 8 ಮಂತ್ಸ್ ಆಯಿತು ನಾನು ಜಾಯ್ನ್ ಆಗಿ. ಸೊ ನಿಜ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಎಷ್ಟು ತಿಂಗಳಿಂದ ಕಾರ್ ತೊಗೊಂಡಿದ್ರು? ರೀಸೆಂಟಾಗೆ ತೊಗೊಂಡಿದ್ದವರು. 2 ತಿಂಗಳಿಂದ? ಹೌದು, 2 ಮಂತ್ಸ್ ಆಗಿದೆ. ಅವ್ರ ಕಾರ್ ಮೇಲೆ ಲಾರಿ ಪಲ್ಟಿ ಆಗಿರೋ ನೋಡಿ ಏನು ಅನಿಸ್ತು ಸರ್ ನಿಮಗೆ? ಈ ಥರ ಒಂದು ಒಳ್ಳೆ ಬಾಸ್ಗೆ ಆ ಥರ ಒಂದು ಅಲ್ಲ, ಯಾರೋ ತಪ್ಪು ಇಕ್ಕೊಂಡು ಇಂಥ ಒಳ್ಳೆ ಮನುಷ್ಯಂಗೆ ಹಿಂಗಾಯ್ತಲ್ಲ, ಅದು ಇದು ಮೇಡಮ್. ಇವ್ರದ್ದೇನೋ ತಪ್ಪೇ ಇಲ್ಲ, ನಾರ್ಮಲಿ ಹೋಗ್ತಾ ಇದೆ. ಹೌದು, ಲಾರಿ ನಮ್ಗೆ ಬಂದಿದ್ದ ಮಾಹಿತಿ ಪ್ರಕಾರ ಲಾರಿ ಇದಾಗಿರೋದು. ಬಟ್ ಲಾರಿ ಕಾರ್ ಮೇಲೆ ಬಿದ್ದು ಇದಾಗಿದೆ. ನಿಮ್ಮ ಹೆಸರು? ಚೇತನ್ ಅಂತ. ಏನಾಗಿರೋದು? ನಾನು IT ಸಿಸ್ಟಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.